7-8 ಇಯರ್ ಉಮೇಶ ಸಾಧನೆ ಮಾಡ್ಬೇಕಂತ ಹೇಳಿ ಮಾಡ್ತಿದ್ದಾರೆ. ಫಸ್ಟ್ ಕೆಲಸ ಮಾಡಬೇಕು ಅಂದ್ರೆ ಏನಾದರೂ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಜಿಗಣಿ ಗ್ರಾಮದಲ್ಲಿರುವ ಮೈಲಾನ್ ಕಾರ್ಖಾನೆಯಲ್ಲಿ ಇಂದು ಮೇ 1 ಆಗಿರುವ ಕಾರಣ ವಿಶ್ವ ಕಾರ್ಮಿಕರ ದಿನವೊಂದು ಅದ್ಧೂರಿಯಾಗಿ ಫ್ಲಾಗ್ ಹಾರಿಸುವ ಮೂಲಕ ಆಚರಿಸಲಾಯಿತು. ಹಾಗೂ ತಮ್ಮ ಕಾರ್ಮಿಕ ಸಹೋದ್ಯೋಗಿ ಆಗಿರ್ತಕ್ಕಂಥ ರವಿಕುಮಾರ್ ಅವರಿಗೆ ದೇಹದಾಢ್ಯ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿರುವ ಕಾರಣ ಅವರಿಗೆ ಒಂದು ಸನ್ಮಾನ ಸಹ ಮಾಡಲಾಯಿತು. ಬಂಧುಗಳೇ, ನಮ್ಮ ರವಿಯವರು ಇವತ್ತು ರಾಜ್ಯ ಮಟ್ಟದಲ್ಲಿ ದೇಹದಂಡ ಸ್ಪರ್ಧೆಯಲ್ಲಿ ಎಲ್ಲ ಒಂದು ಸ್ಪರ್ಧೆಗಳಿಗೆ ಪ್ರತಿಸ್ಪರ್ಧಿಸುವುದು ನಮ್ಮ ಕಂಪ್ನಿಗೆ ಹೆಮ್ಮೆ ವಿಷಯ. ನಾವು ಎಷ್ಟೋ ಸಾರಿ ಅಂದ್ಕೊಂಡ್ರಿ ನಮ್ಮ ರವಿ ಮತ್ತೆ ನಮ್ಮ ಕನಕಪ್ಪ ಅವರು ಮ್ಯಾರಥಾನ್ನಲ್ಲಿ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯಾಗಿದ್ದಾರೆ. ಇವರು ನಮ್ಮ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದು, ನಮ್ಮ ಸಹೋದ್ಯೋಗಿಯಾಗಿ ಇರೋದು ನಮಗೆ ಎಲ್ಲ ಹೆಮ್ಮೆ ವಿಷಯ. ಯಾಕಂದ್ರೆ ಒಂದು ಸಾಧನೆ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಬೇಗ ಬಂದಿರೋ ಚೆನ್ನಾಗಿರೋದು, ಎಲ್ಲ ಹುಡುಗರು ತಡವಾಗಿ ಸ್ವಲ್ಪ ಲೇಟ್ ಆಯಿತು. ಆದರೆ ಆ ಸಾಧನೆ ಇವತ್ತು ನಾವು ಎಷ್ಟೋ ಸರಿ ಎಚ್ಚರಗಳಲ್ಲಿ ಮನವಿ ಮಾಡ್ಕೊಂಡ್ರಿ, ಕಂಡರಾಜ್ಯೋತ್ಸವ ಎಲ್ಲಾದ್ರೂ ಒಂದು ಸಾರಿ ಸನ್ಮಾನ ಮಾಡೋಣ ಅಂದ್ರೆ ಅವರು ನಮ್ಗೆ ಅವಕಾಶ ಕೊಟ್ಟಿಲ್ಲ. ಆದರೆ ಈ ಒಂದು ಮೇ ದಿನ ಏನಿದೆ, ಈ ಮೇ ದಿನ ನಮ್ಮ ದಿನ, ನಮ್ಮ ಕಾರ್ಮಿಕರನ್ನು ಗೌರವಿಸೋ ದಿನ, ನಮ್ಮ ಕಾರ್ಮಿಕರ ಏಳಿಗೆಯನ್ನು ಪ್ರಶಂಸಿಸುವ ದಿನ. ಹಾಗೆ ಅದೇ ರೀತಿ ಇವತ್ತು ನಾವು ಲೀಡರ್ಗಳೆಲ್ಲ ಮೊನ್ನೆ ಮಾತಾಡ್ಕೊಂಡ್ರಿ. ಇವತ್ತು ಏನು ನಮ್ಮ ಇಬ್ಬರು ಸಾಧಕರಿದ್ದಾರೆ, ಅವ್ರನ್ನ ನಮ್ಮ ಒಂದು ಈ ಮೇ ದಿನ ದಿವಸ ಗೌರವಿಸ್ಬೇಕು, ಒಂದು ಪುಟ್ಟದಾಗಿ ಸನ್ಮಾನ ಮಾಡ್ಬೇಕಂತ ಅವರಿಗೆ ಇವತ್ತು ಆ ಒಂದು ಸನ್ಮಾನ ಕೊಟ್ಟಿದ್ರಿ. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಶಂಸೆ ನೀಡಿದ್ರೆ, ಒಂದು ಹೆಗ್ಗಳಿಕೆ ಪಾತ್ರ ಆದ್ರೆ ಅಂತ ಕಾರ್ಮಿಕರನ್ನ ಈ ಒಂದು ಮೇ ದಿನ ದಿವಸ ನಾವು ಒಟ್ಟಾಗಿ ಸೇರಿ ನಮ್ಮ ಮನೆ ಮಗನ ತರ, ನಮ್ಮ ಸಹೋದರಿ ತರ ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಪ್ರಶಂಸಿಸ್ಬೇಕು, ನಾವು ಬೆಳೆಸ್ಬೇಕು ಅವ್ರನ್ನ. ಬೇರೆ ಯಾರೋ ಅಲ್ಲ, ನಾವು ಬೆಳೆಸಿದಾಗ ಅವ್ರಿಗೆ ಸಿಗೋಂಥ ಸಂತೋಷ ಇನ್ನೊಂದಿಲ್ಲ. ಹಾಗಾಗಿ ಇವತ್ತು ಅವರಿಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಳ್ಳೊಳ್ಳೆಯ ಕಾಂಪಿಟೇಷನ್ ಭಾಗವಹಿಸಲಿ. ಅವರು ಇನ್ನ ನಮ್ಮ ಕಂಪನಿಗೂ ಮತ್ತೆ ರಾಜ್ಯಕ್ಕೂ ಕೀರ್ತಿ ತಂದುಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತು ಅವರು ಸಾಧನೆ ಮಾಡಿದಾರಲ್ಲ, ತಮಾಷೆ ಮಾತಲ್ಲ. ನಾವು 3 ಶಿಫ್ಟ್ ಮಾಡಿ ಹೋಗಿ ನಮ್ಮ ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಇದು ಮಾಡೋವಂಥ ಟೈಮಲ್ಲಿ, ಯಾಕಂತಂದರೆ ಒಂದೇ ಥರ ಜೀವನ ಮಾಡೋದು ಬೇರೆ, ಅದೇ ಜೀವನಕ್ಕೆ ಹೊಂದಾಣಿಕೆ ಮಾಡೋದು ಬೇರೆ. ಈ ಕಡೆ ಅವರು ಜೀವನ ವೃತ್ತಿನ ನೋಡಿಕೊಂಡು ಅವ್ರ ವೃತ್ತಿ ಜೀವನ ರೂಪಿಸ್ಕೊಂತದಾರಲ್ವ, ಅದು ತುಂಬ ದೊಡ್ಡದು. ಏನಕ್ಕಂತಂದರೆ ಇವತ್ತು ಅವರು 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಆಯಿತಾ. ಸಾಧನೆ ಮಾಡೋದಕ್ಕೆ ಛಲ ಅಂದಿದ್ರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಅದು ರವಿ ಇರ್ಬೋದು, ಕನಕಪ್ಪ ಇರ್ಬೋದು, ಆ ಕಡೆ ಹೋಟೆಲ್ ಇನ್ನೊಬ್ರು ವಿನಯ್ ಅಂತ. ಸೊ ಇವರೆಲ್ಲರೂ ನೋಡಿದಾಗ ಅದೊಂದು ತಮಾಷೆ ಮಾತೇ ಅಲ್ಲ. ಸಾಧನೆ ಮಾಡಬೇಕು ಅಂದ್ರೆ ಏನಾದರೂ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಸಾಧನೆಗಳು ಮಾಡಿದವರು ಇದ್ದಾರೆ, ಆದರೆ ಈ ಥರ ಸಾಧನೆಗಳು ಮಾಡಿದವರು ತುಂಬ ಅಪರೂಪ. 3 ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಡು ಮಾಡೋ ಅಂಥದ್ದು ಭಾರಿ ಅಂದರೆ ಭಾರಿ ಅಪರೂಪ. ಯಾವ ಕಂಪ್ನಿಗೆ ಹೋದ್ರು ಅಪ್ಪ 3 ಶಿಫ್ಟ್ ಮಾಡ್ಕೊಂಡು ಒಂದು ವಾಕಿಂಗ್ ಹೋಗೋಕ್ಕಾಗಲ್ಲ, ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಹೇಳೋವಂಥ ಟೈಮಲ್ಲಿ ಇಷ್ಟೊಂದು ಅವರು ಟೈಮ್ ಕೊಟ್ಕೊಂಡು ಅವ್ರ ಜೀವನಕ್ಕೆ ಇದು ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಇದಕ್ಕೆಲ್ಲ ಸಪೋರ್ಟ್ ಕೊಟ್ಕೊಂಡು ಮದುವೆ ಬೇರೆ ಆಗಿ ಮಗು ಬೇರೆ ಆಗಿದೆ ಅವ್ರಿಗೆ, ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದು ಸಣ್ಣ ಮಾತು ಅಲ್ವೇ ಅಲ್ಲ. ನಾವು ಇಂಥ ಇದಕ್ಕೆ ಪ್ರೋತ್ಸಾಹ ಮಾಡ್ತಿರೋ ಉದ್ದೇಶ ಅಂದರೆ ಯಾರೇ ಮಾಡಲಿ ನಾಳೆ ಯಾರೇ ಇದರಿಗೆ ಅದಕ್ಕೆ ನಮ್ಮ ಯೂನಿಯನ್ ಕಡೆಯಿಂದ ಆಗಿರ್ಬೋದು, ಯಾವುದೇ ಒಂದು ಮೆಂಬರ್ ಕಡೆಯಿಂದ ಆಗಿರ್ಬೋದು, ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಅವರಿಗೆ ಏನೇ ಒಂದು ಸಹಾಯ ಬೇಕಾದರೂ ನಮ್ಮ ಯೂನಿಯನ್ ಕೇಳ್ಕೊಂಬಂದಾಗ ಅದನ್ನೇನಾದರೂ ಮುಂದೆ ಈ ಥರದ್ದೊಂದು ಹೋಗೋಕ್ಕೆ ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಬೋದು. ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾರು ಸಾಧನೆ ಮಾಡೋರಿದ್ರೆ ಮುಂದೆ ಬಂದು ಮಾಡೋಂಗಿದ್ರೆ ಎಲ್ಲರಿಗೂ ನಾವು ಅನುಕೂಲ ಮಾಡಿಕೊಡ್ತೀವಿ. ಬಟ್ ಏನಪ್ಪ ಅಂದರೆ ಈಗ ಏಜ್ ಕ್ರಾಸ್ ಆಗಿರೋದು ಯಾರು ಆಲ್ಮೋಸ್ಟ್ ಅಲ್ಲಿ ಮಾಡೋ ಮೂಮೆಂಟ್ ಇರಲ್ಲ. ಬಟ್ ಇವ್ರು ಹೋಗ್ತಾರ ಸ್ಪೀಡಿಗೆ ಏನೋ ಒಂದು ಅಚೀವ್ಮೆಂಟ್ ಮಾಡಲಿ ಅನ್ನೋದೇ ನಮ್ಮೊಂದು ಆಸೆ ಅಷ್ಟೇ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ. ಹಾಗೆ ನೀವು ಎಷ್ಟು ವರ್ಷದಿಂದ ಈ ರೀತಿ ಇನ್ಸ್ಪಿರೇಷನ್ ನಿಮಗೆ ಯಾರು ಇನ್ಸ್ಪಿರೇಷನ್ ಈ ರೀತಿ ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ, ಹಾಗೂ ನಿಮ್ಮ ಕಾಂಪಿಟೇಷನ್ಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಯಾರಂತ ಯಾರಾದರೂ ಹೇಳ್ಬೋದಾ ಸರ್ ನಿಮಗೆ? ಯಾರೂ ಇಲ್ಲ, ಓನ್ ಡಿಸಿಷನ್ ಅಂತ ಮಾಡ್ತಿರೋದು. ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಮಾಡ್ತಾ ಇರೋದು. ಸುಮಾರು ಎಷ್ಟು ವರ್ಷಗಳಿಂದ ನೀವು ಸಹ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಸರ್ ಬಾಡಿ ಬಿಲ್ಡಿಂಗ್ ಪ್ರಾಕ್ಟೀಸ್? 7-8 ಇಯರ್. ಓಕೆ ಸರ್. ಇವಾಗ ಮೊನ್ನೆ ನಿಮ್ಮದು ಒಂದು ಸಾಧನೆ ನಾವು ಸಹ ನೋಡಿದ್ವಿ, ಒಂದು ಫಸ್ಟ್ ರನ್ನರ್ ಅಪ್ ಆಗಿ ಒಂದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ. ಅದು ಎಲ್ಲಿ ನಡೀತು, ಯಾವ ರೀತಿ ಅದೇನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀರಿ, ಅದ್ರ ಬಗ್ಗೆ ಏನಾದರೂ ಕೆಲಸ ಡಿಸ್ಟಿಕಲ್ಲಿ ನಡೆದಿರೋ ಕಾಂಪಿಟೇಷನ್ ಅದರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್.